ಎಂಎಲ್ಎನ ಬಂಧಿಸಿದ ಹಿನ್ನೆಲೆಯಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. 1 ತಿಂಗಳ ಬಳಿಕ ಪುಣೆಯಲ್ಲಿ ಈಗ ಕಂಪ್ಲಿ ಗಣೇಶ್ ಸಿಕ್ಕಿಬಿದ್ದಿದ್ದಾರೆ. ಖಚಿತ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. 1 ತಿಂಗಳ ಬಳಿಕ ಪುಣೆಯಲ್ಲಿ ರೌಡಿ ಎಂಎಲ್ಎ ಗಣೇಶ್ ಸಿಕ್ಕಿಬಿದ್ದಿದ್ದಾರೆ. ಕೊನೆಗೂ ಕೂಡ ರೌಡಿ ಎಂಎಲ್ಎ ಗಣೇಶ್ನ ಬಂಧನ ಆಗಿದೆ. 1 ತಿಂಗಳ ಬಳಿಕ ಸಂಪೂರ್ಣವಾಗಿ, ಯಾಕಂದ್ರೆ ಜನವರಿ 21ನೇ ತಾರೀಕು ಆದಂತಹ ರಾದ್ದಾಂತ ಇದು. ಅದಾದ್ಮೇಲೆ ಎಲ್ಲಿ ಕಣ್ಮರೆಸ್ಕೊಂಡ್ರು, ಎಲ್ಲಿ ಓಡೋದ್ರು, ಎಲ್ಲಿ ಕದ್ದೋದ್ರು ಅನ್ನುವಂತಹ ಮಾತುಗಳಿತ್ತು. ಆದ್ರೆ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಫೈನಲಿ ಇವತ್ತು ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಸಂಜೆ 6 ಗಂಟೆಯಿಂದ 7 ಗಂಟೆ ಒಳಗೆ ರೌಡಿ ಗಣೇಶ್ನನ್ನ ಈಗ ಕರೆತರುವಂತಹ ಚಾನ್ಸಸ್ ಇದೆ ಬೆಂಗಳೂರಿಗೆ. ಅದಾದ್ಮೇಲೆ ರಾತ್ರಿ ಇಡೀ ವಿಚಾರಣೆ, ನಂತರ ಕೋರ್ಟ್, ಅಂದ್ರೆ ಕೋರ್ಟ್ ಅಲ್ಲಿ ಏನಾಗುತ್ತೆ ಏನು ಎತ್ತ ಅಂತ ವಕೀಲರು ಕೂಡ ಹೇಳ್ತಾ ಇದ್ರು ಪಬ್ಲಿಕ್ ಟಿವಿ ಜೊತೆ. ಎಸ್, ಫೈನಲಿ ಪುಣೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಮುಂಬೈ ಮತ್ತು ಪುಣೆಯ ಮಧ್ಯದಲ್ಲಿ ಈಗ ರೌಡಿ ಎಂಎಲ್ಎ ಸಿಕ್ಕಿ ಬಿದ್ದಿರುವಂತದ್ದು. ಕಂಪ್ಲಿ ಗಣೇಶ್ ಇಷ್ಟು ದಿನ ಎಲ್ಲಿ ಇದ್ರು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗೆ ನಿಮ್ಮ ಪಬ್ಲಿಕ್ ಟಿವಿ ಮುಖಾಂತರ ಉತ್ತರವನ್ನ ನೋಡ್ತಾ ಇದ್ರಿ. ಮೊದಲು ಬೆಂಗಳೂರು ಆದ ನಂತರ ಗೋವಾಗೆ ಹೋದ್ರು, ಗೋವಾ ಟು ಮುಂಬೈ ಟು ಅಂಡಮಾನ್ಗೆ ಹೋದ್ರು. 1 ತಿಂಗಳು ಹಿಂಗೆ ಅಡ್ಡಾಡಿದ್ದಾರೆ. ಆದ್ರೂ ಕೂಡ ಎಲ್ಲೂ ಸಿಕ್ಕಿರ್ಲಿಲ್ಲ. ಒಂದೇ ಒಂದು ಕಾಲ್ ಅನ್ನ ಆಧರಿಸಿ, ಆ ಕಾಲ್ ನ ಮುಖಾಂತರ ಫೈನಲಿ ಪೊಲೀಸರು ಬಂಧಿಸಿದ್ದಾರೆ. ಎಸ್, 14 ದಿನ ವಶಕ್ಕೆ ಪಡೆಯೋದಕ್ಕೆ ಈಗ ಪೊಲೀಸರು ಮುಂದಾಗ್ತಾರಾ? ಈಗೊಂದು ಪ್ರಶ್ನೆ ಕಾಡ್ತಾ ಇದೆ. ಹೆಚ್ಚಿನ ವಿಚಾರಣೆ ಮಾಡೋ ಅವಶ್ಯಕತೆ ಇರೋದ್ರಿಂದ ವಶಕ್ಕೆ ಪಡೆಯುವ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ನಾಳೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಅದಾದ ಮೇಲೆ ಕೋರ್ಟ್ ಅಲ್ಲಿ 14 ದಿನ ವಿಚಾರಣೆಗೆ ಕೊಡಿ ಅನ್ನುವಂತಹ ಅಂದ್ರೆ ಕೇಳುವಂತಹ ಚಾನ್ಸಸ್ ಬಹುತೇಕವಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾರೆ, ರಾಮನಗರದ ರಿಪೋರ್ಟರ್. ಹನುಮಂತು, ಈಗ ಫೈನಲಿ ಅರೆಸ್ಟ್ ಆಗಿದ್ದಾರೆ. ನಾಳೆ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲಿ ಅರೆಸ್ಟ್ ಆಗಿದ್ದು? ಎಸ್ ವಿದ್ಯಾ, ಏನಂತ ಹೇಳಿದ್ರೆ ಕಳೆದ 14 ದಿನಗಳಿಂದ ತಲೆಮರೆಸ್ಕೊಂಡಿದ್ದಂತಹ ಆನಂದ್ ಸಿಂಗ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಂತಹ ಆ ಕಂಪ್ಲಿ ಶಾಸಕ ಗಣೇಶ್ ಇದ್ದಾರೆ. ಅವರನ್ನ ಬಿಡದಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಗೊಂಡ 3 ತನಿಖಾ ತಂಡಗಳು ಈಗಾಗಲೇ ಬಂಧನ ಮಾಡಿರುವಂತದ್ದು. DSI ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಮೇಶ್ ಕುಂಬ್ಳಗೋಡಿನ ರವಿಕುಮಾರ್ ಹಾಗೂ ರಾಮನಗರ ಟ್ರಾಫಿಕ್ ನ ಮಹದೇವಸ್ವಾಮಿ ಅವರ ನೇತೃತ್ವದ ತಂಡ ಈಗಾಗಲೇ ಪುಣೆಯಲ್ಲಿ ಬಂಧನ ಮಾಡಿದ್ದಾರೆ ಅನ್ನತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಕಳೆದ ಜನವರಿ 20ನೇ ತಾರೀಕು ಈ ಒಂದು ಶಾಸಕ ಆನಂದ್ ಸಿಂಗ್ ಮೇಲೆ ಮಾರಣಾಂತಿಕವಾಗಿ ರಾತ್ರಿ ಕುಡಿದ ಆಮೇಲಿನಲ್ಲಿ ಹಲ್ಲೆ ಮಾಡಿದಂತಹ ಗಣೇಶ್ ಅವರು ತಲೆಮರೆಸ್ಕೊಂಡಿದ್ರು. ಮೊದಲಿಗೆ ಮುಂಬೈನಲ್ಲಿ ಬಂಧನಕ್ಕೆ ಲಭ್ಯವಿದ್ದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸೆಳ್ಳೆ ಪರಾರಿಯಾಗಿದ್ದಂತಹ ಗಣೇಶ್ ನಂತರದಲ್ಲಿ ತಲೆಮರೆಸ್ಕೊಂಡು ಗೋವಾ, ಮುಂಬೈ ಮತ್ತಿತರ ಆಂಧ್ರ ಈ ಭಾಗದಲ್ಲೆಲ್ಲ ಓಡಾಟವನ್ನ ನಡೆಸ್ತಾ ಇದ್ದಂಥದ್ದು. ಸದ್ಯಕ್ಕೆ ಇವತ್ತು ಬೆಳಿಗ್ಗೆ 11:30 ಸಮಯದಲ್ಲಿ ಬಿಡದಿ ತಂಡ ಈಗಾಗಲೇ ಗಣೇಶ್ ಅವರನ್ನ ಬಂಧನ ಮಾಡಿರುವಂತದ್ದು. ಸದ್ಯಕ್ಕೆ ಬಂಧಿಸಿರುವಂತಹ ಗಣೇಶ್ ಅವರನ್ನ ರಾಮನಗರಕ್ಕೆ ಕರೆತರ್ತಾ ಇರುವಂತದ್ದು. ವಿದ್ಯಾ, ಹನುಮಂತು, ಫೈನಲಿ ಅವ್ರನ್ನ ಬಂಧಿಸಿದ್ದಾರೆ, ಖುಷಿಯ ವಿಚಾರ. ಆದ್ರೆ ಇಷ್ಟು ದಿನ ಬೇಕಿತ್ತ ಬಂಧಿಸೋಕೆ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಸರ್ಕಾರ ಪೊಲೀಸರು ಇವರೇ ಇಷ್ಟು ದಿನ ಆಟ ಆಡಿದ್ರಾ, ಇಷ್ಟು ದಿನ ಬಂಧಿಸಿದೆ ಅನ್ನೋ ಪ್ರಶ್ನೆ ಕೂಡ ಇದೆ. ಇದಕ್ಕೇನ್ ಹೇಳ್ತೀರಿ? ವಿದ್ಯಾ, ಏನಂತ ಹೇಳಿದ್ರೆ ಈಗಾಗಲೇ ಕಳೆದ ಜನವರಿ 20ನೇ ತಾರೀಕು ಹಲ್ಲೆ ಪ್ರಕರಣ ನಡೆಸಿತು. ಆ ನಂತರದಲ್ಲಿ 5 ತಂಡಗಳ ಒಂದು ತನಿಖಾ ತಂಡವನ್ನು ರಚನೆ ಮಾಡಲಾಗಿತ್ತು. ಆ ನಂತರದಲ್ಲಿ ಗಣೇಶ್ ಅವರ ಬಂಧನಕ್ಕೆ ಸಾಕಷ್ಟು ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಆ ನಂತರದಲ್ಲಿ ಪೊಲೀಸರ ಮೇಲೆ ಒಂದು ಒತ್ತಡವನ್ನು ರಾಜಕೀಯ ಪ್ರಭಾವದಿಂದ ಬಳಸಲಾಗಿತ್ತು ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಆದ್ರೆ ಪೊಲೀಸರವರು ಆರೋಪವನ್ನ ನಿರಾಕರಿಸಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅವರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಗಣೇಶ್ ಅವನ್ನ ಅರೆಸ್ಟ್ ಮಾಡಿದ್ರೆ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅನ್ನತಕ್ಕಂತ ಒಂದು ಆತಂಕದಿಂದ ಪಕ್ಷದಿಂದ ಒಂದು ಒತ್ತಡವನ್ನ ತಂದು ಗಣೇಶ್ ಅವರ ಬಂಧನಕ್ಕೆ ಒಂದು ತಡವನ್ನ ಮಾಡಲಾಗಿತ್ತು. ಜೊತೆಗೆ ಕೆಲವಾರು ಸಂದರ್ಭಗಳಲ್ಲಿ ರಾಜಿ ಪಂಚಾಯಿತಿ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಪಕ್ಷದ ವತಿಯಿಂದ ನಡೆಸಲಾಗಿತ್ತು. ಹೀಗಾಗಿ ಗಣೇಶ್ ಅವರ ಬಂಧನಕ್ಕೆ ಸಾಕಷ್ಟು ನಿಧಾನಗತಿಯಲ್ಲಿ ಆಗಿತ್ತು. ಆದ್ರೂ ಕೂಡ ಇವತ್ತು ಬಂಧನ ಮಾಡಿರುವಂತದ್ದು. ಈಗಾಗಲೇ ಬಂಧಿಸಿರುವಂತಹ ಗಣೇಶ್ ಅವರನ್ನ ರಾಮನಗರಕ್ಕೆ ಕರೆತರುವಂತಹ ಒಂದು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಹನುಮಂತು, ನಿಮಗೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಸುಮಾರು ಎಷ್ಟೊತ್ತಿಗೆ ಪೊಲೀಸ್ ಅಧಿಕಾರಿಗಳ ತಂಡ ರೌಡಿ ಎಂಎಲ್ಎ ಜೊತೆ ಬೆಂಗಳೂರಿಗೆ ಬರ್ಬೋದು ಅಂತ? ಸದ್ಯಕ್ಕೆ 11:30 ಸಂದರ್ಭದಲ್ಲಿ ಅರೆಸ್ಟ್ ಆಗಿರುವಂತಹ ಗಣೇಶ್ ಅವರನ್ನ ಈಗಾಗಲೇ ಪುಣೆಯಿಂದ ಕರೆದು ತರ್ತಾ ಇರುವಂತದ್ದು ಮಾಹಿತಿ ಲಭ್ಯವಾಗಿರುವಂತದ್ದು. ಸಾಯಂಕಾಲ 6 ಗಂಟೆ ಒಳಭಾಗದಲ್ಲಿ ಈಗ ಬೆಂಗಳೂರಿಗೆ ಕರೆತಂದು ಆನಂತರದಲ್ಲಿ ವಿಚಾರಣೆ ಜೊತೆಗೆ ಓಕೆ, ಥ್ಯಾಂಕ್ ಯು. ಎಸ್, ಮರಳಿ ಬಾ ತವರಿಗೆ ಅನ್ನುವಂತ ಬೆಂಗಳೂರಿಗೆ ಇವತ್ತು ಸಂಜೆ ಕಂಪ್ಲಿ ಗಣೇಶ್ ಬರ್ತಾ ಇದ್ದಾರೆ. ಅದು ಅರೆಸ್ಟ್ ಆಗಿ ಬರ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳ ತಂಡ ಕಂಪ್ಲಿ ಗಣೇಶ್ನನ್ನ ಅರೆಸ್ಟ್ ಮಾಡಿ ಸಂಜೆ 6ರಿಂದ 7 ಗಂಟೆ ಒಳಗೆ ಕರ್ಕೊಂಡು ಬರಬಹುದು ಅನ್ನೋ ಮಾಹಿತಿ ಸದ್ಯಕ್ಕೆ ಇದೆ. ಅದರ ನಂತರ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಗೆ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಕಂಪ್ಲಿ ಗಣೇಶ್ ಜೊತೆಗೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಅಜ್ಞಾತ ಸ್ಥಳದಲ್ಲಿ ಕಂಪ್ಲಿ ಗಣೇಶ್ನನ್ನ ವಿಚಾರಣೆ ಮಾಡೋ ಸಾಧ್ಯತೆಗಳು ಇದೆ.
ಈಗ ಬೆಂಗಳೂರು ಕಡೆಗೆ ಹೆಜ್ಜೆ ಆಗ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ರೌಡಿ MLA ಜೊತೆಗೆ. ಇವತ್ತು ಸಂಜೆ ಸುಮಾರು 6 ರಿಂದ 7 ಗಂಟೆಯಷ್ಟರಲ್ಲಿ ಬೆಂಗಳೂರಿಗೆ ಕರೆತರೋ ಸಾಧ್ಯತೆಗಳು ಬಹುತೇಕವಾಗಿದೆ. ಫೈನಲಿ ರೌಡಿ MLA ಸಿಕ್ಕು ಬಿದ್ದಿದ್ದಾರೆ. ಮರಳಿ ಬಾ ತವರಿಗೆ ಅನ್ನುವಂತೆ ಬೆಂಗಳೂರು ಕಡೆಗೆ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. 1 ತಿಂಗಳ ಬಳಿಕ ಪುಣೆಯಲ್ಲಿ ಸಿಕ್ಕು ಬಿದ್ದಿದ್ದಾರೆ ರೌಡಿ MLA ಕಂಪ್ಲಿ ಗಣೇಶ್. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಜಾಮೀನು ಸಿಗುತ್ತಾ ಅಥವಾ ಸಿಗಲ್ವಾ, ಜೈಲ್ನಲ್ಲೇ ಕೊಳಿಬೇಕಾಗುತ್ತಾ ಒಂದಷ್ಟು ದಿನ ಅನ್ನುವಂತಹ ಪ್ರಶ್ನೆಗೆ ನಾಳೆ ಉತ್ತರ ಸಿಗುತ್ತೆ. ಇವತ್ತು 6 ರಿಂದ 7 ಗಂಟೆ ಅಂದಾಜಿದು, ಅಷ್ಟರೊಳಗೆ ಅಥವಾ ಅದಾದ್ಮೇಲೂ ಕೂಡ ತಡ ಆಗಬಹುದು, ಸ್ವಲ್ಪ ಬರೋ ಚಾನ್ಸಸ್ ಬಹುತೇಕವಾಗಿದೆ. ನಂತರದಲ್ಲಿ ರಾತ್ರಿ ಇಡೀ ವಿಚಾರಣೆ ಮಾಡ್ತಾರೆ ಪೊಲೀಸರು. ವಿಚಾರಣೆ ಆದ್ಮೇಲೆ ನಾಳೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಅದಾದ್ಮೇಲೆ ಜಡ್ಜ್ ಹತ್ರ ಅಥವಾ ಕೋರ್ಟ್ ಅಲ್ಲಿ ಪೊಲೀಸರು ಇನ್ನೊಂದಷ್ಟು ದಿನಗಳ ಕಾಲ, ಒಂದು 15 ದಿನಗಳ ಕಾಲ ವಶಕ್ಕೆ ಕೊಡಿ, ವಿಚಾರಣೆ ಮಾಡೋಕಿದೆ ಅನ್ನುವಂತಹ ಕೋರಿಕೆಯನ್ನ ಕೂಡ ಕೋರ್ಟ್ ಮುಂದೆ ಇಡಬಹುದು ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಫೈನಲಿ ರೌಡಿ MLA ಅರೆಸ್ಟ್ ಆಗಿದ್ದಾರೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಆನಂದ್ ಸಿಂಗ್ ಸಹೋದರ ಪ್ರವೀಣ್ ಸಿಂಗ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಫೈನಲಿ ಗಣೇಶ್ ಅರೆಸ್ಟ್ ಆಗಿದ್ದಾರೆ. ಇಷ್ಟು ದಿನ ಅರೆಸ್ಟ್ ಆಗಿರಲಿಲ್ಲ, ಯಾಕೇನೋ ಅನುಮಾನ ನಿಮ್ಗೆ ಏನಾದ್ರು ಕಾಡ್ತಾ ಇದೆಯಾ? ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಅನುಮಾನ ಅಂತ ಹೇಳಕ್ಕಾಗಲ್ಲ, ಇಟ್ ಡಿಪೆಂಡ್ಸ್. ಈಗ ಇಷ್ಟೆಲ್ಲ ಕುತೂಹಲ ನೋಡೋದು ಸರ್ಕಾರ ವತಿಯಿಂದ ಅಲ್ಲಿ ಏನೇನೋ ಗಲಾಟೆಗಳಾಗೋದು, ಸರ್ಕಾರ ಬೀಳೋದು ಬರೋದು, ಸಮ್ ಕೈಂಡ್ ಆಫ್ ಪೊಲಿಟಿಕ್ಸ್ ನಡೀತಾ ಇದೆ ಅಂತ ಹೇಳ್ಬೋದು. ನಿಮಗೆ ಅನ್ನಿಸ್ತಿರ್ಲಿಲ್ವಾ ಇಷ್ಟು ದಿನ ಬೇಕಾಯ್ತಾ ಅವ್ರನ್ನ ಹಿಡಿಲಿಕ್ಕೆ ಅಂತ? ಐ ಡೋಂಟ್ ಥಿಂಕ್ ಸೊ. ಇಷ್ಟು ದಿವಸ ಬೇಕಾಗಿಲ್ಲ. ಅಲ್ಲ, ಈಗ ಆನಂದ್ ಸಿಂಗ್ ಅವರು ಹೊಡೆಸ್ಕೊಂಡು ಹಾಸ್ಪಿಟಲ್ ಅಲ್ಲಿ ಮಲಗಿದ್ರು, ಇನ್ನೂ ಕೂಡ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಪೊಲೀಸರು ಹುಡುಕ್ತಾ ಇದ್ರು, 1 ತಿಂಗಳಾದ್ರೂ ಸಿಕ್ಕಿರ್ಲಿಲ್ಲ ಮುಂಬೈಯಲ್ಲಿ ಇದ್ರು ಕೂಡ. ಈಗ ಹೆಂಗ್ ಸಡನ್ ಆಗಿ ಸಿಕ್ಕಿದ್ರು ಅನ್ನೋದೇನು ಅನುಮಾನ ಬರಲ್ವಾ ನಿಮ್ಗೆ ಅಂತ? ಡೆಫಿನೆಟ್ ಬರುತ್ತೆ ಮೇಡಮ್. ಮತ್ತೆ ಏನಂತೀರಿ ಇದಕ್ಕೆ? ಸಮ್ ಕೈಂಡ್ ಆಫ್ ಪೊಲಿಟಿಕ್ಸ್ ಇಸ್ ಗೋಯಿಂಗ್ ಆನ್ ಅಂತ ಹೇಳ್ತಾ ಇದೀನಲ್ಲ, ಅಂದ್ರೆ ನಡೀತಾ ಇದೆ. ಅದೇ ಈಗ ಮೈತ್ರಿ ಸರ್ಕಾರದಲ್ಲೇ ಸ್ವಲ್ಪ ಕಣ್ಣ ಮುಚ್ಚಲೆ ಆಡ್ತಾ ಇದ್ರು. ಈಗ ಹಾವು ಹೊಡಿಯೋ ತರ, ಕೋಲು ಮುರಿಯೋ ತರ, ಮುರಿಬಾರ್ದು ಆ ತರ ಅದು ಕಾಣಿಸ್ತಾ ಇದೆಲ್ಲ, ಕಣ್ ಮುಂದೆನೂ ಕಾಣಿಸ್ತಾ ಇದೆ. ಏನ್ ಹೇಳ್ತೀರಾ, ಹಂಗ ಅನ್ಸುತ್ತಾ ನಿಮ್ಗೆ ಅಂತ? ನಾನು ಏನ್ ಹೇಳಲ್ಲ ಮೇಡಮ್, ಬಟ್ ಏನಾಗಿರೋದು ಇದು ಒಳ್ಳೇದಲ್ಲ. ಕಾನೂನುಬದ್ಧವಾಗಿ ನಡಿಬೇಕು ಅಷ್ಟೇ. ಯಾರೇ ಇರ್ಲಿ, ಜನಪ್ರತಿನಿಧಿಗಳು ಇರ್ಲಿ, ನಾವಿರ್ಲಿ, ಯಾರನ್ನ ಇರ್ಲಿ. ಈಗ ಪ್ರವೀಣ್ ಸಿಂಗ್ ಅವರೇ, ನಿಮ್ಗೆ ಏನ್ ಅನ್ಸುತ್ತೆ? ಈಗ ಮೈತ್ರಿ ಸರ್ಕಾರ ಇಬ್ರು ಸೇರ್ಕೊಂಡು ನಡೆಸ್ತಾ ಇರೋ ಸರ್ಕಾರ ಇದು. ಯಾರಿದ್ರ ಮೇಲೆ ಕಣ್ಣು ಮುಚ್ಚಲೆ ಆಡಿದ್ರು ಅನ್ಸುತ್ತೆ? ಕಾಂಗ್ರೆಸ್ ಅಥವಾ JDS? ಈ ತರ ಏನಾದ್ರು ಅನುಮಾನ ಇದೆಯಾ ನಿಮ್ಗೆ? ಈ ತರ ಅನುಮಾನ ಏನಿಲ್ಲ ಮೇಡಮ್. ಐ ಕ್ಯಾಂಟ್ ಕಮೆಂಟ್ ಆನ್ ದಿಸ್. ಅಲ್ಲ, ಈಗ ನಿಮ್ ಕುಟುಂಬದವ್ರೆ ಆನಂದ್ ಸಿಂಗ್ ಅವ್ರು ಹೊಡೆಸ್ಕೊಂಡಿರೋದು, ನಿಮ್ಗೆ ಅನ್ಸಲ್ವಾ ಹಿಂಗ್ ಆಗಿರ್ಬೋದು, ಹಿಂಗಿರ್ಬೋದು? ನಿಮ್ಗೆ ಅಲ್ಲಿನ ರಾಜಕೀಯ ಬೆಳವಣಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಐ ಕ್ಯಾಂಟ್ ಸ್ಪೀಕ್ ದ ಹೈ ಲೆವೆಲ್ ಪಾಲಿಟಿಕ್ಸ್ ಅಲ್ಲ, ನಾನೇನ್ ಹೇಳಕ್ಕಾಗುತ್ತೆ. ಈಗ ಸರಿ, ಈಗ ಅರೆಸ್ಟ್ ಆಗಿದ್ದಾರೆ, ಏನ್ ಹೇಳ್ತೀರಿ? ನಾಳೆ ಏನ್ ಆಗ್ಬೋದು ಅಂತ ನಿಮಗೆ ಅನ್ಸುತ್ತೆ? ಸೊ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ನಮಗೆ ಜಸ್ಟಿಸ್ ಸಿಕ್ಕಿದೆ ಅಂತ ನಮಗೆ ಭರೋಸೆ ಇದೆ. ಜಸ್ಟಿಸ್ ಅಂದ್ರೆ ಯಾವ ರೀತಿ ಬೇಕು ನಿಮ್ಗೆ ಅಂತ? ಈಗ ಈ ಆನಂದ್ ಅಣ್ಣಗೆ ಆಗಿರೋದಂತೂ ತಪ್ಪು. ಸೊ ಅದೆಲ್ಲ ನಾವು ಖಂಡಿಸ್ತೇವೆ. ಸೊ ಮುಂದೆ ಕಾನೂನು ಏನ್ ಕ್ರಮ ತಗೊಳ್ತೇವೆ ಅದಕ್ಕೆ ನಾವು ತಲೆ ಬಾಗ್ತೇವೆ. ಸರಿ, ಈಗ ರಾಜಕೀಯ ನಾಯಕರೆಲ್ಲ ಸೇರ್ಕೊಂಡು ರಾಜಿ ಸಂಧಾನ ಮಾಡ್ಕೊಬಿಡೋಣ ಕಣ್ರಪ್ಪ, ಬಿಡ್ರಿ, ಯಾಕೆ ಹಿಂಗ ಆಡ್ತೀರಾ ಅಂತಾರೆ. ಅದಕ್ಕೆ ಉತ್ತರ? ಅದಕ್ಕೆ ನೋಡ್ರಿ ಮೇಡಮ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುಂತು ಒಂದು ನಿರ್ಣಯ ತಗೊಳ್ತೀವಿ. ಅಂದ್ರೆ ನೀವು ರಾಜಿ ಆಗ್ಲಿಕ್ಕೆ ರೆಡಿ ಇದ್ದೀರಿ? ಈಗ ಡಿಪೆಂಡ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುಂತು ನಾವು ನಿರ್ಣಯ ತಗೊಳ್ತೀವಿ. ಇಲ್ಲಿವರೆಗಂತೂ ಯಾರು ರಾಜಿ ಸಂಧಾನಕ್ಕಂತೂ ಮುಂದೆ ಬರ್ಲಿಲ್ಲ. ಆನಂದ್ ಸಿಂಗ್ ಅವ್ರ ಹೆಂಡತಿ ಹೇಳಿದ್ರು, ಆನಂದ್ ಸಿಂಗ್ ಬಿಟ್ರು ನಾನ್ ಮಾತ್ರ ಬಿಡಲ್ಲ ಕಂಪ್ಲಿ ಗಣೇಶ್ನನ್ನ ಅಂತ. ಸೊ ಈಗ ಆನಂದ್ ಸಿಂಗ್ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು, ಅವ್ರ ಹೆಂಡತಿ ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಅಂತ? ಇಟ್ ಡಿಪೆಂಡ್ಸ್. ವಿ ಹ್ಯಾವ್ ಟು ಸಿಟ್ ಅಂಡ್ ಡಿಸ್ಕಸ್ ದ ಮ್ಯಾಟರ್. ಯಾವ ರೀತಿ ಡಿಸ್ಕಸ್ ಮಾಡ್ಬೇಕು ಅನ್ಕೊಂಡಿದೀರಿ ಈಗ? ಅಂದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅವ್ರು ಹೇಳ್ಬೇಕಲ್ಲ. ಈಗ ನಿಮ್ಮ ಹತ್ರ ಮಾತಾಡ್ತಿರ್ತಾರಲ್ಲ, ಈಗ ಆನಂದಣ್ಣ ಏನ್ ಡಿಸೈಡ್ ಮಾಡ್ತಾನೆ, ಬಾವಿ ಏನ್ ಡಿಸೈಡ್ ಮಾಡ್ತಾರೆ. ಆಯ್ತು ಪ್ರವೀಣ್ ಸಿಂಗ್ ಅವ್ರೆ, ಈಗ ಆನಂದ್ ಸಿಂಗ್ ಅವ್ರು ಎಲ್ಲಿದ್ದಾರೆ? ಅವ್ರು ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ ಮೇಡಮ್. ಈಗ ನಿಮ್ಗೆ ಖಂಡಿತ ಮಾತಾಡ್ತಿರ್ತೀರಿ ರಾಜಿ ಸಂಧಾನದ ಬಗ್ಗೆ. ಅವ್ರ ಮನ್ಸಲ್ಲಿ ಏನಿರ್ಬೋದು, ನಿಮ್ಗೆ ಏನ್ ಅನ್ಸುತ್ತೆ? ರಾಜಿ ಸಂಧಾನದ ಬಗ್ಗೆ ಡಿಸ್ಕಷನ್ ಅಂತೂ ಆಗ್ಲಿಲ್ಲ ನನ್ ಜೊತೆ. ರಾಜಕೀಯ ಬೆಳವಣಿಗೆ ಅದು ಇದು ಮಾತಾಡ್ತಿರ್ತೀವಿ. ಸರಿ, ಈಗ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಬೆಡ್ ರೆಸ್ಟ್ ಅಲ್ಲಿ ಇದ್ದಾರೆ ಈಗ ಆನಂದ್ ಸಿಂಗ್ ಅವರು. ಸೊ ಇದೆಲ್ಲ ಆದ ನಂತರ ಒಂದಷ್ಟು ಮಾತುಕತೆ ಆಗಿರುತ್ತೆ, ಎಲ್ಲಿ ಹೋದ್ರು ಗಣೇಶ್ ಇನ್ನೂ ಸಿಕ್ಕಿಲ್ವಲ್ಲ, ಏನ್ ಮಾಡ್ಬೋದು ಮುಂದೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಚರ್ಚೆ ಆಯ್ತು? ಇದ್ರ ಬಗ್ಗೆ ನಾವು ಯಾವತ್ತೂ ಡಿಸ್ಕಸ್ ಮಾಡಿಲ್ಲ. ಅದ್ ಹೇಗೆ ಸರ್? ಒಡಿಸ್ಕೊಂಡಿದ್ದಾರೆ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಇನ್ನೂ ಕೂಡ ಡಿಸ್ಕಸ್ ಮಾಡಿಲ್ಲ ಅಂದ್ರೆ ಹೆಂಗಾಗುತ್ತೆ? ಅವರಿಗೆ ಪಾಪ ರಿಬ್ಸ್ ಅಲ್ಲಿ ಎಲ್ಲ ಪೆಟ್ಟು ಬಿದ್ದಿದೆ. ಹೌದು, ಈಗ ಚೆನ್ನಾಗಿ ಮಾತಾಡ್ತಿದ್ರಲ್ಲ ಸ್ವಲ್ಪ. ಅಲ್ಲ ಮಾತಾಡ್ತಾರೆ ಈಗ, ಬಟ್ ಕಣ್ಣಿಂದ ಇನ್ನ ಸರ್ಜರಿ ಆಗ್ಬೇಕಾ ಇಲ್ಲ ಅಂತ ಇನ್ನ ಆಗಿಲ್ಲ. ಸೊ ಡಾಕ್ಟರ್ಸ್ ಏನ್ ಹೇಳ್ತಾರೆ, ಮೆಡಿಸಿನ್ ಇಂದಾನೆ ಸರಿ ಆಗಿ ಈ ಸ್ಟಿಲ್ ಅಂಡರ್ ಮೆಡಿಕಲ್ ಇದರಲ್ಲೇ. ಅದರಿಂದ ನಾವು ಡಿಸ್ಕಸ್ ಮಾಡಿ. ಈ ನೋ ಬೆಟರ್ ರಿಕವರಿಂಗ್.